ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, ಈ ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಬಳಿ ಇಂತಹ ಬಲಿಷ್ಠ ಅಡ್ವಾನ್ಸ್ ಫೈಟರ್ ಜೆಟ್ ಇರಬೇಕು ಅಂತ ಆಸೆ ಪಡುತ್ತೆ. ಈ ಫೈಟರ್ ಜೆಟ್ ಎಷ್ಟು ಬಲಿಷ್ಠ ಅಂತಂದರೆ ಅಮೇರಿಕಾದ F-35ಗಿಂತಲೂ ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನ. ಹಾಗೆ ಅಲ್ಲಿನ ಸರ್ಕಾರ ತನ್ನ ಮಿತ್ರ ರಾಷ್ಟ್ರಗಳಿಗೂ ಸೇರಿ ಈ ಒಂದು ವಿಮಾನವನ್ನು ಬೇರೆ ರಾಷ್ಟ್ರಗಳಿಗೆ ಮಾರಾಟ ಮಾಡಬಾರ್ದು ಅಂತ ಒಂದು ಕಾನೂನನ್ನು ಜಾರಿಗೆ ತರುತ್ತೆ. ಇಷ್ಟು ಅಡ್ವಾನ್ಸ್ ಆಗಿರ್ತಕ್ಕಂಥ ಫೈಟರ್ ಜೆಟ್ಟನ್ನು ಆ ಒಂದು ಕಂಪನಿ ಕೇವಲ 14 ವರ್ಷಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಕೂಡ ಸ್ಟಾಪ್ ಮಾಡುತ್ತೆ. ಹಾಗಾದರೆ ಆ ಒಂದು ಯುದ್ಧ ವಿಮಾನ ಯಾವುದು, ಅದನ್ನು ಸ್ಟಾಪ್ ಮಾಡೋದಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಇನ್ನು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ಇಡೀ ಜಗತ್ತಿನಲ್ಲಿ ಈ ಒಂದು ಅಡ್ವಾನ್ಸ್ ಫೈಟರ್ ಜೆಟ್ಗಳ ಮ್ಯಾನುಫ್ಯಾಕ್ಚರ್ಡಲ್ಲಿ ಹೈಲಿ ಡೆವಲಪ್ಡ್ ಆಗಿರ್ತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಾಗೆ ರಷ್ಯಾ. ಅತ್ಯಾಧುನಿಕ ಬಲಿಷ್ಠವಾಗಿರ್ತಕ್ಕಂಥ ಮತ್ತೊಂದು ವಿಮಾನವನ್ನು ಅಮೇರಿಕಾದ ಲಾಕ್ಹೀಡ್ ಮಾರ್ಟಿನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಅದೇ F-22 ರ್ಯಾಪ್ಟರ್. ಸ್ನೇಹಿತರೆ, ಹಾಗಾದರೆ ಈ F-22 ರ್ಯಾಪ್ಟರ್ ಮ್ಯಾನುಫ್ಯಾಕ್ಚರ್ಡಿಂದ ಇರ್ತಕ್ಕಂಥ ಒಂದು ಕತೆ ಏನು ಅಂತ ನಾವು ನೋಡೋದಾದರೆ, ಅದು 1980ಸಲ್ಲಿ ಒಂದು ಕಡೆ ಸೋವಿಯತ್ ರಷ್ಯಾ ತನ್ನ ಒಂದು ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅಡ್ವಾನ್ಸ್ ಫೈಟರ್ ಜೆಟ್ಸನ್ನು ಮ್ಯಾನುಫ್ಯಾಕ್ಚರ್ಡ್ ಮಾಡ್ತಾ ಇರುತ್ತೆ. ಆಗ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಫೈಟರ್ ಜೆಟ್ಸ್ ಯಾವುದು ಅಂತಂದರೆ Su-27 ಹಾಗೆ MiG-29. ಯಾವಾಗ ಇಂತಹ ಅಡ್ವಾನ್ಸ್ ಫೈಟರ್ ಜೆಟ್ಗಳನ್ನು ರಷ್ಯಾ ಮ್ಯಾನುಫ್ಯಾಕ್ಚರ್ಡ್ ಮಾಡ್ತಾ ಇತ್ತು, ಆಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಸೆನೆಟ್ ಒಂದು ನಿರ್ಧಾರ ಮಾಡುತ್ತೆ, ಈ ಅಡ್ವಾನ್ಸ್ ಟ್ಯಾಕ್ಟಿಕಲ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಫೈಟರ್ ಜೆಟ್ಟನ್ನು ನಿರ್ಮಾಣ ಮಾಡೋದು. ಇದರ ಅಂಡರಲ್ಲಿ ಬರ್ತಕ್ಕಂಥದ್ದೇ ಈ ಒಂದು F-22 ರ್ಯಾಪ್ಟರ್. ಸ್ನೇಹಿತರೆ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅಮೇರಿಕಾದ ಒಂದು ಏರ್ಫೋರ್ಸ್ ಆಗಿರ್ಬೋದು, ನೇವಿಯ ಒಂದು ಬ್ಯಾಕ್ ಬೋನ್ ಆಗಿದ್ದು ಯಾವುದು ಅಂತಂದರೆ F-16 ಹಾಗೆ F-15. ಈ ಒಂದು F-15 ರೀಪ್ಲೇಸ್ ಮಾಡೋಕ್ಕೋಸ್ಕರನೇ ಈ ಒಂದು F-22 ರ್ಯಾಪ್ಟರನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸ್ನೇಹಿತರೆ, ಈ F-22 ರ್ಯಾಪ್ಟರ್ ಈ ಒಂದು ಯುದ್ಧ ವಿಮಾನವನ್ನು ಅಡ್ವಾನ್ಸ್ಡ್ ಟ್ಯಾಕ್ಟಿಕಲ್ ಫೈಟರ್ ಜೆಟ್ ಪ್ರೋಗ್ರಾಮ್ ಅಡಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ನಿರ್ಧಾರ ಮಾಡುತ್ತೆ. ಈ ಕಾರಣದಿಂದ 1996ರಲ್ಲಿ ಮೊದಲ ಬಾರಿಗೆ ಈ ಒಂದು ವಿಮಾನವನ್ನು ನಿರ್ಮಾಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ 2011ರ ತನಕ ಸುಮಾರು 195 ಈ ಒಂದು F-22 ರ್ಯಾಪ್ಟರ್ಸನ್ನು ಈ ಒಂದು ಲಾಕ್ಹೀಡ್ ಮಾರ್ಟಿನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದಾದಮೇಲೆ 2011ರಲ್ಲಿ ಈ ಒಂದು ವಿಮಾನದ ನಿರ್ಮಾಣವನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತಾರೆ. ಈ ಒಂದು ವಿಮಾನದ ವೈಶಿಷ್ಟ್ಯತೆಗಳ ಬಗ್ಗೆ ನಾವು ಮಾತಾಡೋದಾದರೆ, ಈ ಒಂದು ವಿಮಾನದ ಒಟ್ಟು ಉದ್ದ 62 ಅಡಿ 1 ಇಂಚು. ಹಾಗೆ ಈ ಒಂದು ವಿಮಾನದ ವಿಂಗ್ ಸ್ಪ್ಯಾನ್ ಅಂತ ನಾವು ನೋಡೋದಾದರೆ 44 ಅಡಿಗಳು. ಈ ಒಂದು ವಿಮಾನದ ತೂಕ ನಾವು ನೋಡೋದಾದರೆ 19,700 kg. ಹಾಗೆ ಈ ಒಂದು ವಿಮಾನದ ಓವರ್ ಆಲ್ ವೆಯ್ಟ್ ಅಂತ ನಾವು ನೋಡೋದಾದರೆ 29,410 kg. ಮತ್ತೆ ಈ ಒಂದು ವಿಮಾನ ಎಷ್ಟು ತೂಕವನ್ನು ಹೊತ್ಕೊಂಡು ಟೇಕ್ ಆಫ್ ಆಗಬಹುದು ಅಂತ ನಾವು ನೋಡೋದಾದರೆ ಬರೋಬ್ಬರಿ 38,000 kg ತೂಕ ಹೊರತಕ್ಕಂಥ ಕೆಪಾಸಿಟಿ ಅನ್ನೋದು ಈ ಒಂದು ವಿಮಾನಕ್ಕೆ ಇದೆ. ಸ್ನೇಹಿತರೆ, ಇದಾದ ನಂತರ ಈ ಒಂದು ವಿಮಾನದ ಹಾರಾಟದ ಬಗ್ಗೆ ನಾವು ನೋಡೋದಾದರೆ ಇದು ಗಂಟೆಗೆ 2,414 ಕಿಲೋಮೀಟರ್ ವೇಗದಲ್ಲಿ ಹಾರಾಡೋ ಸಾಮರ್ಥ್ಯ ಇದೆ. ಹಾಗೆ ಬರೋಬ್ಬರಿ 65,000 ಅಂದರೆ 20 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಕ್ಕಂಥ ಸಾಮರ್ಥ್ಯ ಈ ಒಂದು ವಿಮಾನಕ್ಕಿದೆ. ಇದು ಬಿಟ್ಟು ಈ ಒಂದು ವಿಮಾನದ ರೇಂಜ್ ಏನು ಅಂತಂದರೆ ಬರೋಬ್ಬರಿ 3,000 ಕಿಲೋಮೀಟರ್.
ಸ್ನೇಹಿತರೆ, ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ವಿಮಾನ 1 ಗಂಟೆ ಹಾರಾಡಬೇಕಾದ್ರೆ ಸೊ ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಭಾರತೀಯ ಕರೆನ್ಸಿಯಲ್ಲಿ 75 ಲಕ್ಷ. ಅಂದರೆ ಈ ಒಂದು ವಿಮಾನ 1 ಅವರ್ ಫ್ಲೈ ಆಗಬೇಕು ಅಂತಂದರೆ ಸೊ ಅಷ್ಟು ಮೇಂಟೆನೆನ್ಸ್ ಚಾರ್ಜ್ ಅನ್ನೋದು ತಗಲುತ್ತೆ. ಅದೇ ರೀತಿಯಾಗಿ ಈ ಒಂದು F-22 ರ್ಯಾಪ್ಟರ್ ಯಾವೆಲ್ಲ ರೀತಿ ದಾಳಿ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಬಿಲ್ಡ್ ಮಾಡಿರೋದೇ ಸೊ ಏರ್ ಸುಪೀರಿಯರಿಟಿ ಬೇಸ್ಡ್ ಮೇಲೆ. ಸೊ ಅದಕ್ಕಾಗಿ ಇದು ಗ್ರೌಂಡ್ ಅಟ್ಯಾಕ್ ಕೂಡ ಮಾಡ್ಬೋದು, ಏರ್ ಟು ಏರ್, ಏರ್ ಟು ಸರ್ಫೇಸ್. ಹಾಗೆ ಈ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು. ಈ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತಂದ್ರೆ ಸೊ ಈ ಒಂದು ಎನಿಮಿ ಕಂಟ್ರೀಸ್ ಬಿಡ್ತಕ್ಕಂಥ ರೆಡಾರ್ ಅನ್ನ ಇದೇನ್ ಮಾಡುತ್ತೆ ಅಂತಂದ್ರೆ ಸೊ ಹೀರ್ಕೊಳ್ಳುತ್ತೆ, ನಿಮ್ಮ ಭಾಷೆ ಹೇಳ್ಬೇಕು, ಹೀರ್ಕೊಂಡು ಸೊ ಈ ವಿಮಾನ ಇರೋದು ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಸೊ ಮತ್ತೆ ಈ ಒಂದು ಯುದ್ಧ ವಿಮಾನ ಏನಿದೆಯೋ ಅಮೇರಿಕ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಅತ್ಯಾಧುನಿಕ ಸೊ ಮಿಸೈಲ್ಗಳನ್ನು, ಬಾಂಬ್ಗಳನ್ನು, ಹಾಗೆ ನ್ಯೂಕ್ಲಿಯರ್ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅನ್ನೋದು ಈ ಒಂದು ಯುದ್ಧ ವಿಮಾನಕ್ಕೆ ಇದೆ. ಹಾಗಾದ್ರೆ ಸೊ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಇಷ್ಟು ಅಡ್ವಾನ್ಸ್ ಆಗಿರ್ತಕ್ಕಂಥ ಫೈಟರ್ ಜೆಟ್ ಅನ್ನ ಅಮೆರಿಕ ಯಾಕೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಕೊಡ್ತಾ ಇಲ್ಲ ಅಂತ. ಸೊ ಇದರ ಹಿಂದೆ ಇರ್ತಕ್ಕಂಥ ರೀಸನ್ ಏನು ಅಂತಂದ್ರೆ, ಇನ್ ಕೇಸ್ ಏನಾದ್ರು ತನ್ನ ಮಿತ್ರ ರಾಷ್ಟ್ರಗಳಿಗೆ ಏನಾದರೂ ಕೊಟ್ರೆ ಸೊ ಇದರಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ರಿವರ್ಸಿಂಗ್ ಮಾಡಿ ಕಾಪಿ ಮಾಡೋ ಚಾನ್ಸಸ್ ಇರೋದ್ರಿಂದ ಇದನ್ನ ಬೇರೆ ರಾಷ್ಟ್ರಗಳಿಗೆ ಮಾರಾಟ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಇದು ಬಿಟ್ಟು ಮತ್ತೊಂದು ಕ್ವಶನ್, ಇಷ್ಟು ಅಡ್ವಾನ್ಸ್ ಆಗಿರ್ತಕ್ಕಂಥ ಫೈಟರ್ ಜೆಟ್ಟನ್ನು ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಸ್ಟಾಪ್ ಮಾಡಿದ್ರು ಅಂತ ನಾವು ನೋಡೋದಾದರೆ ಸೊ ಮೊದಲ ಕಾರಣ ಸೊ ಈ ಒಂದು ವಿಮಾನ ನಿರ್ಮಾಣ ಮಾಡಲಿಕ್ಕೆ ಆಗಿರ್ತಕ್ಕಂಥ ವೆಚ್ಚ. ಸ್ನೇಹಿತರೆ ನೆನಪಿರಲಿ, ಇಡೀ ವಿಶ್ವದ ಅತಿ ದುಬಾರಿ ಫೈಟರ್ ಜೆಟ್ ಯಾವುದು ಅಂತಂದರೆ F-22 ರ್ಯಾಪ್ಟರ್. F-35 ಬೆಲೆ 850 ಕೋಟಿ, ಆದರೆ ಈ F-22 ರ್ಯಾಪ್ಟರ್ ಬೆಲೆ ಬರೋಬ್ಬರಿ 1650 ಕೋಟಿ ಆಗುತ್ತೆ. ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಕಂಪ್ಲೀಟ್ ಆಗಿ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಸೊ ಈ ಒಂದು ವಿಮಾನ ತಯಾರಿಕೆಗೆ ಮ್ಯಾಕ್ಸಿಮಮ್ 2000 ಕೋಟಿ ಆಗುತ್ತೆ. ಇಷ್ಟು ಅಮೌಂಟನ್ನು ಖರ್ಚು ಮಾಡಿ ಈ ಒಂದು ವಿಮಾನಗಳನ್ನು ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅದು ರೀಸನ್ನಿಂದ ಈ ವಿಮಾನ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ರೀಸನ್ ಏನು ಅಂತಂದರೆ ಇಮ್ಮಿಡಿಯೇಟ್ ಥ್ರೆಟ್ಸ್ ಅನ್ನೋದು ಇರೋದಿಲ್ಲ. ಸೊ ನೋಡ್ಕೊಳ್ಳಿ, ಈ ಒಂದು ಸೋವಿಯತ್ ಯೂನಿಯನ್ ಇರಬೇಕಾದ್ರೆ ಅಮೇರಿಕಕ್ಕೆ ಒಂದು ಸದಾ ಭಯ ಅನ್ನೋದು ಕಾಡ್ತಾ ಇರುತ್ತೆ, ಯಾವ ಟೈಮಲ್ಲಿ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅಮೇರಿಕ ತನ್ನ ಮಿಲಿಟರಿ ಶಕ್ತಿಯನ್ನು ಹೆಚ್ಚು ಮಾಡೋಕೋದಕ್ಕೆ ತುಂಬ ಒಂದು ಬಜೆಟನ್ನು ರಿಸರ್ವ್ ಮಾಡ್ತು. ಯಾವಾಗ ಇಲ್ಲಿ ಸೋವಿಯತ್ ರಷ್ಯಾ ಇಬ್ಬಾಗ ಆಯಿತೋ ರಷ್ಯಾದ ಶಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಯಿತು. ಸೊ ಈ ರೀಸನ್ ಇಂದ ಅಮೆರಿಕದ ಮೇಲೆ ಯಾವುದೇ ರಾಷ್ಟ್ರ ದಾಳಿ ಮಾಡೋಷ್ಟು ಧೈರ್ಯ ಮಾಡೋದಿಲ್ಲ. ಸೊ ಈ ರೀಸನ್ ಇಂದ ಈಗ ಇಷ್ಟು ಅಮೌಂಟನ್ನು ಖರ್ಚು ಮಾಡಿ ಆ ಯುದ್ಧ ವಿಮಾನವನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಶೋ ಕೇಶಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ರೀಸನ್ ಇಂದನೂ ಕೂಡ ಏನಪ್ಪ ಅಂತಂದರೆ ಈ ಯುದ್ಧ ವಿಮಾನ ಮ್ಯಾನುಫ್ಯಾಕ್ಚರನ್ನು ಸ್ಟಾಪ್ ಮಾಡ್ತಾರೆ. ಸ್ನೇಹಿತರೆ, ಇದಾದಮೇಲೆ ಥರ್ಡ್ ರೀಸನ್ ಏನು ಅಂತಂದರೆ ಈ ಒಂದು ಎಂಡ್ ಆಫ್ ದ ಕೋಲ್ಡ್ ವಾರ್. ಸೊ ನಾನು ಮುಂಚೆನೇ ಹೇಳಿದಾಗೆ ಅಮೇರಿಕಕ್ಕೆ ಭಯ ಇದ್ದಿದ್ದು ಸೋವಿಯತ್ ರಷ್ಯಾ. ಇಲ್ಲಿ ಸೋವಿಯತ್ ರಷ್ಯಾ ಇಬ್ಬಾಗ ಆಯಿತು, ಅದರ ಪವರ್ ಅನ್ನೋದು ಕೂಡ ಇಬ್ಬಾಗ ಆಯಿತು. ಸೊ ಈಗ ಅಮೇರಿಕದ ಮೇಲೆ ದಾಳಿ ಮಾಡ್ತಕ್ಕಂಥ ಯೋಚನೆ ಯಾವ ರಾಷ್ಟ್ರ ಕೂಡ ಮಾಡೋದಿಲ್ಲ. ಸೊ ಈ ರೀಸನ್ನಿಂದ ಇದನ್ನು ಕೂಡ ಅವರು ಸ್ಟಾಪ್ ಮಾಡ್ತಾರೆ. ಇನ್ನು ಫೈನಲ್ ಆಗಿ ಇರ್ತಕ್ಕಂಥದ್ದು ಮತ್ತೊಂದು ರೀಸನ್ ಯಾವುದು ಅಂತಂದರೆ ಸೊ ಈ ಒಂದು ವಿಮಾನವನ್ನು ಕೊಂಡ್ಕೊಳ್ಳೋದಕ್ಕೆ ಯಾವ ರಾಷ್ಟ್ರಗಳು ಸಹ ಮುಂದೆ ಬರಲಿಲ್ಲ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಅಮೇರಿಕ ಈ ಒಂದು ವಿಮಾನದ ಮಾರಾಟವನ್ನು ನಿಷೇಧ ಮಾಡ್ತು ನಿಜ, ಆದರೆ ಆ ಕಾನೂನು ಜಾರಿಗೆ ಮಾಡೋದಕ್ಕಿಂತ ಮುಂಚೆ ಇದರ ಮಿತ್ರ ರಾಷ್ಟ್ರಗಳು ಅಂದರೆ ನ್ಯಾಟೋ ರಾಷ್ಟ್ರಗಳು ಯಾವುದೇ ಕರಿತೀವಲ್ಲ, ಇಂಗ್ಲೆಂಡ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಈ ಯಾವ ರಾಷ್ಟ್ರಗಳು ಕೂಡ ವಿಮಾನ ನಮಗೆ ಬೇಕು ಕೊಡಿ ಅಂತ ಮುಂದೆ ಬರಲಿಲ್ಲ. ರೀಸನ್ ಏನು ಅಂತಂದರೆ ಅದರ ಒಂದು ಯೂಸ್ ಅಮೌಂಟು. ಸ್ನೇಹಿತರೆ, ಈ ಎಲ್ಲ ಕಾರಣಗಳಿಂದ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನವನ್ನು 2011ರಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ಅಂದಿನಿಂದ ಇಲ್ಲಿಯ ತನಕ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನವನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ.
ಹಾಗಾದರೆ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.